ಫ್ರೆಂಡ್ಸ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಅನ್ಕೋತೀನಿ. ನಾನು ಆರಾಮಿದ್ದೀನಿ ನೋಡ್ರಿ. ಇವತ್ತು ಸಂಡೇ ಬ್ಲಾಗ್ ರೀ. ಆಲ್ರೆಡಿ ಒಂದು ಸಂಡೇ ಬ್ಲಾಗ್ ಹಾಕಿನ್ರಿ ಇವತ್ತಿಂದು. ಅದೇನು ಮಾಡಿ ಮತ್ತೆ ಕಂಟಿನ್ಯೂ ಮಾಡತ್ತೀನಿ. ನಿಮ್ಗೆ ಹೇಳಿದ್ನಲ್ರಿ ಆ ವಿಡಿಯೋದಾಗ ಹೇಳಿದ ಎಣ್ಣೆ ಹಚ್ಬೇಕು ನಾ ಹಿಟ್ಟು ಸುಮ್ಮ ಈಕಿಗೆ ಎಣ್ಣೆ ಹಚ್ಚ ಊರ್ಕ ಬ್ಲಾಗನ್ನ ಸ್ಟಾರ್ಟ್ ಮಾಡತ್ತೀನಿ. ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ. ಈಕೆ ಎಣ್ಣೆ ಹಚ್ಚಕತ್ತೀನಿ. ಇದೊಂದು ತಲೆ ಬ್ಯಾಸರ್ ನೋಡ್ರಿ. ನಾ ಈಕಿಗೆ ಹಚ್ತಿನಂತೀನಿ ಈಕಿ ಹೊಲ ಅಂತಾಳ, ಹಚ್ತಿನಂತೀನಿ ಹೊಲ ಅಂತಾಳ. ಐತರ್ಕೊಂಡ್ ಚಂದಾಗಿ ಅದು ತಯಾರು ಮಾಡಿ ನಂಗೆ ಎಣ್ಣೆ ಬಿಜ್ಜಿ ನೋಡ್ರಿ ಅಟ್ಟಕಿ ಚಂದ ಎಣ್ಣೆ ಹಚ್ತೀನಿ ಅಂತ ಹೇಳಿ ಚಂದ ಉದ್ದು ಕೂದಲು ಬಂದವ್ರ ಅಕ್ಕಿಗೆ ಹಚ್ಕೋ ಅನ್ನನ ಏನ್ ಬ್ಯಾನಿ ಎದ್ದವ್ರಾಗ ಮಾಡ್ತಾರ ಒಟ್ಟವಲ್ಲ ಅಂತ ಕೂದ್ಲು ಹೆಂಗ್ ಬರ್ಬೇಕು. ಒಂದ್ 2-3 ಗಂಟೆ ಆಗ್ತದ ಆಮೇಲೆ ತಲೆ ತೊಕೋತಿಯಲ್ಲ. ಹಾ ಮತ್ತ ಲಗೇಜ್ ಹೆಂಗ್ ತಕೋಬೇಕಾದ ಜರ ಎಣ್ಣೆ ಉಣ್ಬೇಕಿಲ್ಲ. ಹಾ ಮತ್ತ ಈ ತಲೆಗೆಲ್ಲ ಎಣ್ಣೆ ಹಿಂಗ್ ನುಂಗ್ಬೇಕಾದ ಎಣ್ಣೆ ಅಂದ್ರೆ ಕೂದಲು ಬರ್ತಾವ. ಹೌದಿಲ್ಲ ಫ್ರೆಂಡ್ಸ್, ಒಟ್ಟ ಹೇಳಿದ್ ಮತ್ತೆ ಕೇಳಲ್ಲ. ಒಮ್ಮೆ ಎಣ್ಣೆ ಹಚ್ಕೋದು ಬಿಟ್ಟು ಬಿಡ್ತಾಳೆ. ಅವು ಬಿಡಿಸ್ಕೊಡ್ಡ ಆತ ಹುಚ್ಚಿ ಬಿಡ್ತಾವೆಲ್ಲ ಕೂದಲು. ಎಣ್ಣೆ ಹಚ್ಕೊಳ್ಳಲ್ಲ ಅಂದ್ರೆ ಕೂದಲು ಬರಲ್ಲ. ನಾ ಎಷ್ಟು ಕಷ್ಟಪಡ್ತೀನಿ ಗೊತ್ತಾ ಈ ಎಣ್ಣೆ ತಯಾರು ಮಾಡಿ. ಮತ್ತೆ ಅದನ್ನು ಎಣ್ಣೆ ಹಚ್ಬೇಕಾಗ್ತದ. ಕಿ ಮಾಡ್ತಾವ್ರಿ ಎಣ್ಣೆ ಹಚ್ಕೊ ಅಂದ್ರೆ ಸಾಕಿಗೆ ಇದು ಆಗ್ಬಿಡ್ತದ, ತ್ರಾಸ ಆಗ್ಬಿಡ್ತದ. ಕೂದ್ಲು ಹೆಂಗ್ ಬರ್ಬೇಕು ಹೌದಿಲ್ಲ. ಈಗ ಇವತ್ತು ಐತಾರಲ್ಲ ಈ ಒಂದಾಗದ್ರಿ ಫ್ರೆಂಡ್ಸ. ಒಂದಕ್ಕೆ ಬ್ಲಾಕ್ ಸ್ಟಾರ್ಟ್ ಮಾಡ್ತೀನಿ. ಒಂದಕ್ಕೆ ಎಣ್ಣೆ ಚೂಡಲ್ರಿ 4-5 ತಲೆ ತೊಕೊತಾಳ ಚಂದ ಕೂದಲು ಬರ್ತಾವ ನಾ ಅಂತೀನಿ. ಒಟ್ಟ ಈಗ ಸಿಡಿಪಿಡಿ ಮಾಡ್ತಾಳ್ರಿ ಈಗ ಎಣ್ಣೆ ಹಚ್ಕೋದು ಹಂಗಾರೆ. ಆತು ಕೂದ್ಲು ಹೆಂಗ್ ಬರ್ಬೇಕು ನೋಡ್ರಿ. ಇಷ್ಟು ಉದ್ದ ಬಂದಾಗ ಕೂದಲ ಕೂದಲ ಮತ್ತೆ ಬೆಳಿಬೇಕಿಲ್ಲ. ಒಂದ್ ಜರ ಕಟ್ ಮಾಡಿದ್ರೆ ಬೆಳಿತಾವು. ಮಾಡ್ತಾವ್ರಿ ಎಣ್ಣೆ ಹಚ್ಕೊಂಡ್ರೆ ತ್ರಾಸ ಆಗ್ತದ. ಅವ ನೋಡ್ರಿ ಗಾಲಿ ಏನ್ ಮಾಡ್ತಾವ ಕೂದಲು ಬೆಳಿತಾವ. ಒಂದ್ ಜರ ತುದಿ ಕಟ್ ಮಾಡಿದ್ರೆ ಬೆಳಿತಾವಲ್ರಿ. ಒಂದ್ ಜರ ತುದಿ ತಿಂಗಳಿಗೆ 2 ತಿಂಗಳಿಗೆ ತುದಿ ಕಟ್ ಮಾಡ್ಬೇಕು ಅಂದ್ರೆ ಬೆಳಿತಾವು. ನಾನು ಮಾಡ್ಕೊಂಡೀನಿ. ನೀ ಹಚ್ಚು ಈಗ ಎಂತರ ಎಣ್ಣೆ ತಯಾರು ಮಾಡಾಕಿದ್ದೀನಿ. ಹಚ್ಕೊಳಲ್ಲ. ನಮ್ಮ ಕೂದಲು ಬರ್ಬೇಕಂದ್ರೆ ಎಣ್ಣೆ ತಯಾರು ಮಾಡೋದು ಬಿಡೋದು ಏನೋ ಮಾಡೋ ಗೊತ್ತಿದ್ದಿದ್ದಿಲ್ಲ ನಮ್ಮವ್ವ. ಗೊತ್ತದ ಸುಮ್ಮ ಇದ್ದು ಕೊಬ್ಬರಿ ಹಚ್ಕೊಂಡ್ ತಿರ್ಗಾಡ್ತಿದ್ದೆ. ಅವಾಗ ನಮ್ಮ ಕೂದಲು ಚಂದಿದ್ದು. ಇದೆಲ್ಲ ಮಾಡಕತ್ತೀರ ಅಂದ್ರೆ ಕೂದಲು ಬರ್ಲಾಗ್ಯವ್ರಿ ಈಗಿನ ಹೆಣ್ಮಕ್ಳಿಗೆ. ಅವ ನಮ್ಮ ಎಲ್ಲ ಮಕ್ಕಳಿದ್ದು ಕೂದಲು ಅವಾಗ ಎಲ್ಲ ಲಗ್ನ ಹಬ್ಬಕ್ಕೆ ಹೋಗ್ಯಾರಿ ನಾಯಿ ಬಾಲ ಆಗ್ಯಾರ ಕೂದಲು. ಟೆನ್ಷನ್ ಎದ್ರ ಟೆನ್ಷನ್ ಅವ ನಾ ಇದ್ರಿ ಟೆನ್ಷನ್ ಮಾಡ್ಕೊಳ್ಳಿ. ನೀ ಪಪ್ಪ ಏನ್ ಕಮ್ಮಿಟ್ರ ಟೆನ್ಷನ್ ಮಾಡ್ಕೊಳ್ಳಿ. ಕೂದಲು ಹೋಗ್ತಾವು ಯಾವ್ದಾದ್ರು ಅದೇ ಎಣ್ಣೆ ಇರ್ತಾವ ಅದು ಕೂದಲು ಹೋಗ್ತಾವ. ಓಕೆ ರೀ ಫ್ರೆಂಡ್ಸ, ಈಕಿಗೆ ಎಣ್ಣೆ ಹಚ್ತೀನಿ. ಈಕಿ ಕೂಡ ಮಾತಾಡ್ಕೊತ ಕೂತ್ರ ಮುಗಿತೀರಿ. ಕಟ್ ಮಾಡಿ ಕೈ ಹಾಕ್ಬೇಡ ಒಳಗ. ಫ್ರೆಂಡ್ಸ ಗೋಧಿ ಹಿಟ್ಟ ಬೀಸ್ಕೊಂಡ್ ಬರೋದರಿ. ಎಲ್ಲಿ ನಮ್ಮ ವಿಜ್ಜಿ ನೋಡ್ರಿ ಕ್ಯಾಮ್ರಾಮ್ಯಾನ್ ಆಗ್ಯಾನ. ಗೋಧಿ ತೋರ್ಸಿಲ್ ಗೋಧಿ ತೋರ್ಸು. ವಿಜ್ಜಿ ನೋಡ್ರಿ ಮೊಬೈಲ್ ಹಿಡ್ದಾನ. ಫ್ರೆಂಡ್ಸ ಗೋಧಿ ಹಿಟ್ಟು ಬೀಸ್ಕೊಂಡ್ ಬರೋದರಿ. ಮೊನ್ನೆ ಬೀಸ್ಕೊಂಡ್ ಬಂದೀನಿ ಖಾಲಿ ಆಗ್ಯದ. ಹುಸು ಅಂದ್ರೆ ಹುಸು ಆಗ್ಯದ ಅಂತ್ರಿ ಹುಡುಗರಿಗೆ. ಸೀದಾ ಹಿಡಿಯೋ ಕ್ಯಾಮ್ರಾ. ಈಗ ಸಂಡೇ ಅದ್ರ ಫ್ರೆಂಡ್ಸ್ ಮುಂಜಾನೆ ಅನ್ನ ಮಾಡ್ದಕ್ಕಿದ್ದೀನಿ ರೀ. ಮತ್ತೇನು ಮಾಡಿಲ್ಲ. ಅದು ಹುಸು ಅಂದ್ರೆ ಹುಸು ಆಗ್ಯದ ಅವ್ರಿಗೆ. ಗೋಧಿ ಹಿಟ್ಟು ಇಲ್ರಿ ಮುಖ ಚಂದ ತೋರಿಸು. ಯಜಮಾನ್ರು ಚೇಂಜ್ ಮಾಡಿ ಬರೋದರಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿಂತಾ ಇದ್ವಿ. ಮೊದಲು ಇಟ್ಟು ಬರ್ತೀನಿ ರೀ ಬೀಸಕ್ಕೆ. ಇವು ನೋಡ್ರಿ 1500 ರೂಪಾಯಿಗೆ ಇಟ್ಟು ಒಂದು 25 ಕಿಲೋ ಇರ್ತಾವ್ರಿ ಗೋಧಿ. ಖಾಲಿ ಆಗಕ್ಕೆ ಬಂದ ಇವನು. ಮತ್ತು ಒಂದು ತಿಂಗಳ 1.5 ತಿಂಗಳು ಆಯ್ತು ರೀ ತಂದು. ದಿನ ಚಪಾತಿ ಬೇಕ್ರಿ ನಮ್ಗೆ ಹುಡುಗರು ಶಾಲೆ ಉಳ್ಳಕ್ಕಾಗಲಿ ಡಬ್ಬಕ್ಕಾಗಲಿ. ರೊಟ್ಟಿ ಕಮ್ಮಿ ನಮ್ಮ ಮಹಾರಾಷ್ಟ್ರದ ಮಾಡೋದು ಕಮ್ಮಿ. ಅದರ ನಮ್ಮ ಯಜಮಾನ್ರು ರೊಟ್ಟಿ ಭಾಳ ಇಷ್ಟ ಮಾಡಲ್ಲ ಕಮ್ಮಿ. ಹಿಂಗೆ ಯಾವಾಗಾರ ಮಾಡ್ತೀನಿ. ಅವರು ಜಾಸ್ತಿ ಮನೆಯಾಗಿರಲ್ಲ. ಚಪಾತಿನೇ ಉಳ್ಳಕ್ಕಾಗಲಿ ಅವ್ರು ಡಬ್ಬಕ್ಕಾಗಲಿ ಚಪಾತಿನೇ. ಕ್ಯಾಮ್ರಾ ಚಂದ ಹಿಡಿಯೋ. ಅದಕ್ಕೆ ರೀ ತಂದು ಬೀಸ್ಕೊಂಬರ್ತೀನಿ. ಬೀಸ್ಕೊಂಡು ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಿ ರೀ. ಕೈಕಾಲು ನಡ್ಗಲಿಕತ್ತಾರ. ಹುಸು ಅಂದ್ರೆ ಹುಸು ಆಗ್ಯಾವ ನಂಗೆ. ಹಿಟ್ಟು ಬೀಸ್ಕೊಂಬ ಇದು ಬೀಸಿಕ್ಕಿಟ್ಟು ಬರ್ತೀನಿ. ಇಟ್ಟು ಬರ್ಲಿ ನಿನ್ಗೆ ಹುಸು ಆಗ್ಯಾವ. ಉಪ್ಪಿಟ್ಟು ಮಾಡ್ತೀನ ಇಟ್ಟು ಬರಲಿ. ಹ್ಞೂ ಸರಿ ಇಟ್ಟು ಬರ್ತೀನಿ. ಇಟ್ಟು ಬಂದು ಜೀ ಏನು ಮಾಡತ್ತೀವ ಅಡಿಗೆ? ಯಾರಿಗೆ? ನನಗ? ಫ್ರೆಂಡ್ಸ ಉಪ್ಪಿಟ್ಟು ಮಾಡ್ಬೇಕಂತ ಮಾಡಿ ಹೊಡೆದೇನು ರೀ. ಕಂಡಬಿಟ್ಟು ಹೊಸ ಹೋಗ್ಯದ ಮಾಡಿ ತಿರ್ಕೋತ್ ಕೂತ ನೋಡ್ರಿ. ಹೌದಿಲ್ಲ ವಿಜ್ಜು? ಯಾರಿಗೆ ಉಪ್ಪಿಟ್ಟು ಮಾಡತ್ತಿ ಹೇಳಿ? ಮತ್ತೆ ಎಲ್ಲರಿಗೂ ಉಪ್ಪಿಟ್ಟು ಮಾಡತ್ತಿ? ಯಾಕೋ ಸಾಲಿ ಇಲ್ಲಿ ಇವತ್ತ? ನಾನೇ ಸುಟ್ಟಿ ಮಾಡ್ಸೀನಿ. ಟೀಚರ್ ಸುಟ್ಟಿ ಮಾಡಿಸಿಲ್ಲ, ನಾ ಮಾಡ್ಸೀನಿ. ಬರ್ತಾನೆ ಹಿಂಗೆ ಉಪ್ಪಿಟ್ಟು ಮಾಡಕ್ಕ ಬಿಡು. ಪಕ್ಕ ಯಾರ್ಸ್ಬಿಡ. ಸರಿ ಉಪ್ಪಿಟ್ಟು ಮಾಡಮ್. ಸರಿ ಹೊಸ ಹೋಗ್ಯದ ಅದಕ್ಕೆ ನಾ ಹಾಕ್ತೀನಿ. ಸರಿ ನಿನಗೆ ಬರಲ್ಲ ಬರಲ್ಲ. ನೀ ಹಾಯ್ ಫ್ರೆಂಡ್ಸನು ನೀ ಮಾತಾಡು. ಫ್ರೆಂಡ್ಸಿಗೆ ಹೇಳು ನಾ ಉಪ್ಪಿಟ್ಟು ಮಾಡ್ತೀನಿ ರೀ ಫ್ರೆಂಡ್ಸನು. ಈ ಕಡೆ ನೋಡು ನೋಡು ಅರ್ಶಿಣ ನೋಡಮ್ಮಿ
ನೋಡಿರಿ ಫ್ರೆಂಡ್ಸ ಇವು ಸಾಂಬಾರ ಅದು ಟೇಸ್ಟ್ ಮಾಡ್ಲಿಕ್ಕೆ ಹೋಗ್ಯಾನ್ರಿ ಇದು ಕೈ ಹಂಗಾಯ ಹಾಕ್ಕೊಂಡು ಯಾರು ಮಾಡಿದಾರೆ ನೀನು ಕಾರ್ಬಾರ ಸರಿ ಸರಿ ಉಪ್ಪಿಟ್ಟು ಕೊಂಡ್ಬಿಟ್ಟು ಹೋಗ್ಯದ ಫ್ರೆಂಡ್ಸ್ ಚಕ್ರ ಹೊಂಟದ ಇಟ್ಟು ಉಪ್ಪಿಟ್ಟು ತಿರುಗಿ ಬಿಡ್ತೀನಿ ಸರಿ ಹೇಳು ಹಾಕ್ತೀನಿ ಸರಿ ನೀ ಅಡುಗೆ ಮಾಡ್ದಂಗೆ ಹೇಳು. ಸೊ ಫ್ರೆಂಡ್ಸ್ ಇದು ಸೋಮವಾರ ಬ್ಲಾಗ್ ರೀ. ನಿನ್ನೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ರಾತ್ರಿ ಆಗಿತ್ತು ರೀ ಅಂದ್ರೆ ಹೊತ್ತು ಮಣಿಗೆ ವೀಡಿಯೋನೇ ಚೆಂದ ಬರಲ್ಲ ರೀ ಫ್ರೆಂಡ್ಸ್. ಹಾಗಾಗಿ ಲಾಗ ಮಾಡಂಗಿಲ್ಲ ನಾನು ರಾತ್ರಿ ಆದ್ರೆ ವೀಡಿಯೋ ಮಾಡಲ್ಲ. ಹಗಲತ್ತು ಅಷ್ಟೇ ಬೆಳಿಗ್ಗೆ ಮತ್ತು ಮಧ್ಯಾಹ್ನ 10 ಮಣಿ ಗಂಟೆಗೆ ವ್ಲಾಗ್ನ ಮಾಡ್ತೀನಿ ರೀ. ಬಟ್ ರಾತ್ರಿ ಏನೇನೋ ಸ್ಪೆಷಲ್ ಮಾಡ್ತೀವಿ ಬಟ್ ನಮ್ಗೆ ಅದು ವ್ಲಾಗ್ ಮಾಡೋಕ್ಕಾಗಲ್ಲ ರೀ ಯಾಕೆ ಚೆಂದ ಬರಲ್ಲ ರೀ. ಪತ್ರ ಅದಂತೆ ಏನು ಗೊತ್ತಿಲ್ಲ ರೀ, ಏನೋ ಲೈಟಿಂದೇ ಪ್ರಾಬ್ಲಮ್ ಗೊತ್ತಿಲ್ಲ, ಕ್ಲಿಯರಾಗಿ ಬರಲ್ಲ ರೀ ವಿಡಿಯೋ ರಾತ್ರಿ. ಹಾಗಾಗಿ ಜಾಸ್ತಿ ವೀಡಿಯೋ ಮಾಡಲ್ಲ ರೀ ಫ್ರೆಂಡ್ಸ್. ಅದಕ್ಕೆ ಇದು 2 ಡೇಸ್ ವ್ಲಾಗ್ ಆಗಿರ್ತದೆ ರೀ. ಇನ್ನೆಂದು ಆಯ್ತಾರ್ದು ಸೋಮವಾರದ 2 ದಿನ ವ್ಲಾಗ್ ಅದ ರೀ ಫ್ರೆಂಡ್ಸ. ಬೆಳಗ್ಗೆ ಎದ್ದಿಂದ ಜಲ್ದಿ ಎದ್ದು ಜಳಕ ಮಾಡಿ ರಂಗೋಳಿ ಹಾಕಿ ದೇವ್ರ ಪೂಜೆ ಎಲ್ಲ ಆಗ್ಯದ್ರಿ. ಹೊಸಲ್ ಪೂಜೆ ಆಗಿದೆ. ರಂಗೋಳಿ ಹೆಂಗೆ ಬಂದಂತ ಕಮೆಂಟ್ ಹಾಕ್ರಿ. ಇವತ್ತು ನಾ ಹಾಕೀನಿ ರೀ ಫ್ರೆಂಡ್ಸ್ ರಂಗೋಳಿದು. ಇಲ್ಲಿದ್ದು ರಂಗೋಳಿನ ನಾನೇ ಹಾಕೀನಿ ಮತ್ತು ಹೊರಗಡೆ ರಂಗೋಳಿನ ನಾನೇ ಹಾಕೀನಿ ರೀ ಫ್ರೆಂಡ್ಸ. ಜಲ್ದಿ ಎದ್ದೀನಿ ರೀ, ಅಂದರೂ ಭಾಳ ಲೇಟ್ ಆಯ್ತು ರೀ ಇವತ್ತು ನಂಗೆ. 5:30ಗೆ ಎದ್ದೀನಿ ರೀ. 5:30ಗೆ ಎದ್ದು ನನಗೆ ಬಾತ್ರೂಮ್ ಅದೆಲ್ಲ ತೊಳೆಯೋದಿತ್ತು ರೀ. ನೀರು ಇದ್ದು ಅಂದ್ರೆ ತೊಳಿತೀನಿ ರೀ, ಇದ್ದಿಲ್ಲ ಅಂದ್ರೆ ಒಂದು ಸ್ವಲ್ಪ ನೀರಿನ ಪ್ರಾಬ್ಲಮ್ ಅದ, ಜಾಸ್ತಿ ತೊಳೆಯಂಗಿಲ್ಲ ರೀ. ಇವತ್ತು ನೀರಿದ್ದು ಹಾಗಾಗಿ ಅದು ತೊಳೆಸಲಿಂದ ಒಂದು ಸ್ವಲ್ಪ ಲೇಟ್ ಆಯ್ತು ನಂಗೆ. ಇದು ಈಗ ಯಜಮಾನ್ರಿಗೆ ಅದು ಎಬ್ಬಿಸ್ತೀನಿ ರೀ ಫ್ರೆಂಡ್ಸ್. ಟೈಮ್ ಆಗ್ಯದ, ಚಪಾತಿ ಪಲ್ಯ ಮಾಡಬೇಕು. ಈಗ ಅವ್ರಿಗೆ ಎಬ್ಬಿಸೋಕೆ ಅದು ಮಾಡಲಿಕ್ಕೆ ಒಂದು ದಮ್ ಹಿಡಿತದ ರೀ ನಂಗೆ. ಇನ್ನೂ ಮನ್ಕೊಂಡಾರೆ ಅವರು. ಎಬ್ಬಿಸ್ತೀನಿ ರೀ. ಹೊಸ ಪೂಜೆ ಏನಾಗ್ಯದ ನೋಡಿರಿ ಫ್ರೆಂಡ್ಸ್. ಹೆಂಗಾಗ್ಯದ ಅದು ಕಮೆಂಟ್ ಹಾಕ್ರಿ. ಸೊ ಯಜಮಾನ್ರು ಅವರು ಇವ್ರು ಹುಡುಗರು ಹೇಳ್ಬೇಕ್ರೆ ಈಗ ಎಬ್ಬಿಸ್ತೀನಿ ರೀ ಫ್ರೆಂಡ್ಸ್. ಎಬ್ಬಿಸಿ ಮತ್ತೆ ಸಿಗ್ತೀನಿ ಅಂತ ನಿಮ್ಗೆ ರೀ. ಎಬ್ಬಿಸ್ರಿ ಟೈಮ್ ಆಗ್ಯದ 7:00. ಈಗ ದಿನ 7:00 ಮೈ ತೊಳಿತಿದ್ರು ಅವ್ರು. ಇವತ್ತು ಲೇಟ್ ಆಗಿದೆ, ಎಬ್ಬಿಸ್ರಿ. ನಾವು ಜಲ್ದಿಗೆ ಹೋಗ್ಬೇಕು ಅನ್ನೋ ಕೆಲ್ಸಿಗೆ ಹಿಟ್ಟು ನಾತೀನಿ ರೀ. ಈಗ ನೀರಿಗೆ ಇಡ್ತೀನಿ ರೀ. ಅವ್ರಿಗೆ ಹಲ್ ತಿಕ್ಕೊಂಡ್ರಿ ಅದು ರಾತ್ರಿ ಲೇಟ್ ಮಾಡಿ ಮುಕ್ಕೋತಾರ. ಮುಂಜಾನೆ ಅದಕ್ಕೆ ಮಾಡ್ತಾರ ನಾಟಕ. ನೋಡ್ರಿ ನಾಟಕ ನೋಡ್ರಿ ನಾಟಕ. ಕಲ ಅಣ್ಣ ತೊಡಿ ಮ್ಯಾಗ ಮುಕ್ಕೊಂಡ್ ಪಪ್ಪನ ತೊಡಿ ಮ್ಯಾಗ ಸೇವ್ ಖಲಾಸ ಮಾಡ್ರಿ. ಸೇವ ರಾತ್ರಿ ತಂದಿ ಸೇವ್ ಖಾಲಿ ಮಾಡ್ರಿ. ಬ್ಯಾಡ್ರಿ ಅವನಿಗೆ ಬ್ಯಾಡ್ರಿ. ನಾವು ತಿನ್ನಮ್ರಿ ಊಟದಾಗ. ಇಜ್ಜಿ ಬ್ಯಾಡ್ರಿ, ನಾವು ತಿನ್ನಮ್ರಿ ಊಟಿನಾಗ. ಎಬ್ಬಸ್ರಿ ಟೈಮ್ ಆಗ್ಯದ. ನಾವು ತಿನ್ನ ಮತ್ತೆ ಎಬ್ಬಸ್ರಿ ಟೈಮ್ ಆಗ್ಯದ್ರಿ ಫ್ರೆಂಡ್ಸ. ಆಲೂಗಡ್ಡೆ ಪಲ್ಯ ಮಾಡೀನಿ ರೀ. ಲೇಟ್ ಆಗ್ಯದ ಇವತ್ತು. ಅಂದ್ರೆ ಇನ್ನ ಚಪಾತಿ ಹಿಟ್ಟು ನಾದ್ಬೇಕು. ಚಪಾತಿ ಮಾಡ್ಬೇಕು. ಯಾರು ಪಿಲ್ಲು ರೀ ಮಕ್ಕಳಲ್ರಿ. ಮುಂಜಾನೆ ಅದಕ್ಕೆ ನಾಟಕ ಮಾಡ್ತಾರೆ ನನಗೆ. ಹೇಳ ಪಿಲ್ಲು ಯಾವ್ದು ಹಲ್ ತಿಕ್ಕೋಣ 3 ಮಂದಿ ಪಟ್ ಇವ್ರಿಗೆ ಜಾಕ ಮಾಡಿಸಿ ಊಟ ಮಾಡಿಸಿ ಸಾಲಿ ಕಳ್ಸರದ ಟೈಮ್ ಈ ಕಡೆದನ ಆಗಲ್ರಿ. ಲೇಟ್ ಆಗ್ಬಿಡ್ತದೆ ನೋಡಿ. ಹೇಳ್ಬೇಕಿಲ್ರಿ ಎದ್ದು ಹಲ್ಲ ತಿಕ್ಕೋಬೇಕಿಲ್ರಿ ಪಟ್ಪಟ. ಹೇಳಪ್ಪಿಲ್ವ ಹೇಳ್ರಿ. ಒಂದು ಟೈಮ್ ಪಾಸ್ ಮಾಡಬೇಡಿ ಹೇಳ್ರಿ. ನಾನು ಹಿಟ್ಟನ್ನ ಹಾಕ್ತೀನಿ ರೀ ಪಟ್ಪಟ. ಇದೇ ನಮ್ಮ ಯಜಮಾನ್ರಿಗೆ ಆಲೂಗಡ್ಡೆ ಪಲ್ಯ ತಿಂದು ಬೇಸರ ಬಂದತ್ರಿ. ಕಾಯಿಪಲ್ಯ ಏನಿಲ್ಲ, ಅದಕ್ಕೆ ಆಲೂಗಡ್ಡೆ ಮಾಡಿನೂ ಉಣ್ತಾರೆಲ್ಲ ಗೊತ್ತಿಲ್ಲ ರೀ. ಹೆಂಗ್ರಿ ತಿಂದು ಬೇಸರ ಬಂದಲ್ರಿ ಆಲೂಗಡ್ಡೆ. ಹಾಂ ರಸ ಇರ್ಬೇಕ್ರಿ. ರಸ ಇದ್ರೆ ಚೆನ್ನಾಯ್ತದ. ಹಿಟ್ಟು ಹಾಕ್ತೀನಿ. ಎಬ್ಬಸ್ರಿ ಹಲ್ ತಿಕ್ಕೊಂಡ್ರಿ. ಆ ಹಿಟ್ಟನ್ನ ಅದ್ರದಾಗ ಅವ್ರಿಗೆ ಎದ್ದಿರ್ಬೇಕ್ರಿ. ಹಲ್ ತಿಕ್ಕೊಂಡಿರ್ಬೇಕು. ನಾ ಹಿಟ್ಟನ್ನ ಹಾಕ್ತೀನಿ ಈಗ. ಹಿಟ್ಟನ್ನ ಹಾಕಿ ನೀರಿಗೆ ಇಡ್ತೀನಿ ಅವ್ರಿಗೆ ಮೈ ತೊಳಿಲಿಕ್ಕೆ. ಪಾಮುಲಿ ಐಸ್ ಕ್ರೀಮ್ ಬೇಕು. ಪಾಮುಲಿ ಐಸ್ ಕ್ರೀಮ್ ಬೇಕ್ರ ನೀವು ನೋಡಿ. ಹಿಡಿತಾನ ಸುಗತ್ತಿಗೆ ಮಾಡ್ತಾನ. ಹ್ಞೂ ಫೋನ್ ಹೇಳ್ತಾನ. ಪಾಮುಲಿ ಐಸ್ ಕ್ರೀಮ್ ತಂಬರ್. ಪಾಮುಲಿ ಫ್ಯಾಮಿಲಿ ಐಸ್ ಕ್ರೀಮ್ ಬೇಕು. ಫ್ಯಾಮಿಲಿ ಐಸ್ ಕ್ರೀಮ್ ಬೇಕು ವಿಜ್ಜಿ. ಪಾಮಲಿ ದೇವ್ರು ಹೋಗಲ್ರಿ. ಇರ್ಬದೇವ್ರು ಬಂದನ್ರಿ. ಇರ್ಬದೇವ್ರು ಇಲ್ರಿ. ಇದು ಸಪ್ಪಗದಾರ. ಇರ್ಬದೇವ್ರ ಅಲ್ರಿ. ರುದ್ರ ತರ್ತಾಳ್ರಿ ಇರ್ಬದೇವ್ರ. ವಿಷ್ಣು ಹೌದು ವಿಜ್ಜು. ಹೆಂಗ ಇಲ್ರಿ ನೀವು ಫ್ಯಾಮಿಲಿ ಐಸ್ ಕ್ರೀಮ್ ಹಾಕ್ತಂದಿಲ್ರಿ. ನೀವು ಪಾಮುಲಿ ಐಸ್ ಕ್ರೀಮ್ ಹಾಕ್ತಾನೆ ಫ್ರೆಂಡ್ಸ್. ಫ್ಯಾಮಿಲಿ ಐಸ್ ಕ್ರೀಮ್ ಕೇಳತ್ತಾನೆ. 2 ದಿನ ಆಯ್ತು ಮೊದಲು ತಂದು ತಿತ್ತಿದ್ದೆವು. ನಾವು ವಿರಾಜನ್ ಕಲಾಗ ತರ್ಲಾಗಿವ್ರಿ. ಅವ್ನಿಗೆ ತಿನ್ನಲ್ಲ ನಡೆಯಲ್ಲರಿ. ಅವನಿಗೆ ಮೊನ್ನೆ ದವಾಖಾನೆ ಹಾಕಿನ ಸಾಕಾಗ್ಯದ್ರಿ. ಅವ್ನಿಗೆ ಆರಾಮ್ ತಪ್ತದ ತಿನ್ನಾನ. ಅದಕ್ಕೆ ಎಲ್ಲ ತರದು ಬಿಟ್ರಿ. ಯಜಮಾನ್ರು ಮೊದಲೆಲ್ಲ ಐಸ್ ಕ್ರೀಮ್ ಅದೆಲ್ಲ ತರ್ತಿದ್ರು. ನಿನ್ನೆ ಬಕ್ಕಳೇನು ಬನ್ನಕಾದ್ರೆ ಅದಕ್ಕೆ ಅದಕ್ಕೆ ಕೇಳತ್ತಾನ ಫ್ಯಾಮಿಲಿ ಐಸ್ ಕ್ರೀಮ್ ಅಂತೇಳಿ. ಆ ವಿರಾಜನ್ ಕಲಾಗ ನಮ್ಮ ಮನೆಗೆ ಯಾರೂ ತಿನ್ನಪ್ಲೇ ಇಲ್ರಿ. ಅವ್ನಿಗೆ ಬಿಟ್ಟು ತಿನ್ಬಾರ್ದು ಚಂದ ಅಲ್ರಿ. ತಿನ್ಬಾರ್ದು ಹಂಗೆಲ್ಲ. ಅವ್ನಿಗೆ ಒಬ್ಬನಿಗೆ ಬಿಟ್ಟು ನಾವೆಲ್ಲ ಹಂಗೆ ತಿನ್ಬೇಕು ಫ್ರೆಂಡ್ಸ್. ಹಂಗೆ ಅವ್ನ ಸಲ ನಾವು ಯಾರೂ ತಿನ್ನಲಾಗಿವಿ. ನಾವು ಇಜ್ಜಿಗೆ ಜೀವ ತಾಗ ಮ್ಯಾಗ ಅಲ್ಲತ್ತದ. ಫ್ಯಾಮಿಲಿ ಐಸ್ ಕ್ರೀಮ್ ಇಲ್ಲ ವಿಜ್ಜು
ಯಜಮಾನ್ ಸ್ಪೆಷಲ್ ಮಾಡಮ್ ಉಳ್ಳಕ ನಾಚಿಕೆ ನೋಡ್ರಿ ಮೂರು ಕಳಿಸ್ರಿ ಅಲ್ಲಿ ತಿಳ್ಕೊಂಡು ಕಳಿಸ್ರಿ ಪಟ್ ಪಟ್ ಟೈಮ್ ಆಯಿತು ಫ್ರೆಂಡ್ಸ್ ಈ ಕಡೆ ಹಿಟ್ಟು ನಾದಕತ್ತೀನಿ ರೀ ನಾನು ಎಬ್ಬಸ್ರಿ ಅವ್ರಿಗೆ ಹೋಗಣ್ರಿ ಪಟ್ಟೆ ಅಲ್ಲ ತಿಕ್ಕೊಂಡ್ರಿ ಫ್ರೆಂಡ್ಸ ಕೆಲ್ಸಕ್ಕೆ ಹೊಂಟೀನಿ ರೀ ಮನ್ಯಾಗ ಎಲ್ಲಿದಲ್ಲೇ ಒಕ್ಕಟ್ಟು ಹೊಂಟೀನಿ ಭಾಳ ಭಾಳ ಲೇಟ್ ಆಗ್ಯದ ಇವತ್ತು 9 ಆಗ್ಯದ ಇವತ್ತು ಹುಡುಗರು ಸಾಲಿ ಹೊಂಟ ನೋಡ್ರಿ ಯಾರು ಬಿಟ್ರು ನಿಮ್ಗೆ ಯಾರು ಬಿಟ್ರು ಯಾರವರು ಹಾಂ ಅವರೇ ಇಲ್ತಾನೆ ಬಿಟ್ರೆ ನಿಂಗ ಹಾಂ ಅವರೇ ಕುಂದ್ರಂದ್ರ ಯಾರೇ ಕುಂದ್ರ ಹಂಗೆ ಕುಂತು ಬಿಡೋರು ಗಾಡಿ ಮ್ಯಾಗ ಹಾಂ ಇಲ್ಲಿ ಕೇಳು ಯಾರೇ ಗಾಡಿ ಮ್ಯಾಗ ಕುಂದ್ರು ಮಾಡು ಅಂದ್ರೆ ಕುಂದ್ರದಿಲ್ಲ ಪರಿಚಯ ಇಲ್ದೇ ಅವ್ರಿಗೆ ಹಾಂ ಗೊತ್ತಿಲ್ಲ ಅಲ್ಲ ಅವ್ರು ನಿನಗೆ ಮತ್ತು ಅವ್ರ ಗಾಡಿ ಮ್ಯಾಗ ಕುಂದಿರ್ತಿ ಹಾಂ ಕಟಿಂಗ್ದವ್ರ ಅವರು ಇಲ್ಲ अहो कुंडरू कुंडराला पहचानते थी इनको पहचानते ना इन्हों खिलते ना विराज इसका नाम वो सब जन बोलते तो मैं विराज बोलता तो वो उनका देखकर विराज बस का तो बोलकर नासी जब तक छोड़े मार गए नासी नु जालते तुमते में और ಯಾರ ನೀವು ಗೊತ್ತಾ ಇಲ್ಲ ಮತ್ತೆ ಸುಮ್ಮನೆ ಇದು ಕಟಿಂಗ್ ದುಕಾನ್ದಾರ ಅವರು ಇಲ್ಲ ಆ ಕುಂಡ್ರಲ್ಲ ಕುಂದ್ರದಿಲ್ಲ ಯಾರೇ ಇರಲಿ ಹೇಳತ್ತೀನಿ ನಿನಗ ಕುಂದ್ರದಿಲ್ಲ ಹಾಂ ಯಾರು ಹೆಂಗೆ ಪರಿಚಯ ಇಲ್ದವ್ರು ಇದ್ರಂದ್ರೆ ಕುಂದ್ರದಿಲ್ಲ ಗಾಡಿ ಮ್ಯಾಗ ಎಲ್ಲರೇ ಹೋದ್ರೆ ನಾ ಅದೇ ಹೇಳತ್ತೀನಿ ಎಲ್ಲಿ ಯಾಕಡೆ ಹೋದ್ರೆ ಏನು ಮಾಡಬೇಕು ಅಲ್ಲಿದು ಗಾಡಿ ಮ್ಯಾಗ ಕೂತು ಹೊಂಟ್ರಿ ಅದಕ್ಕೆ ಬೆನ್ನತ್ತಿ ಬಂದಿ ನಿಮ್ಮ ಬೆನ್ನತ್ತಿ ಅದಕ್ಕೆ ಯಾರೇ ಗಾಡಿ ಮ್ಯಾಗ ಹೋಗಿ ಕುಂದ್ರಸ್ತೀವಿ ಅಲ್ಲ ಅನ್ಬೇಕು ಶಿರಾ ನಿಮ್ಮ ಪಾಡಿ ನಡ್ಕೊತ ಬಂದು ಇಲ್ಲಿ ಕುಂದ್ರಬೇಕು ರಿಕ್ಷಾ ಬರ್ತದ ಏನು ನೀವು ಅವ್ರ ಗಾಡಿ ಮ್ಯಾಗ ಕುಂದ್ರ ನೋಡಿನೇ ಬಂದೇನ ಹಿಂದೆ ಬೆನ್ನತ್ತೀರಿ ಆ ಕಡೆ ಹೋಗ್ತಿದ್ದ ಕೆಲ್ಸಿಗೆ ಎಲ್ಲಿ ಯಾರು ಗಾಡಿ ಮ್ಯಾಗ ಹೊಂಟ್ರೆ ನೋಡ್ಬೇಕತ್ತೆ ಬಂದೇನ ಹಾಂ ಒಲ್ ಅನ್ಬೇಕು ಯಾರೇ ಗಾಡಿ ಮ್ಯಾಗ ಕುಂದ್ರ ಒಲ್ ಅನ್ಬೇಕು ರಿಕ್ಷಾದಲ್ಲ ರಿಕ್ಷಾಕ್ಕೆ ಹೋಗೋದು ಒಲ್ ಅನ್ಬೇಕು ಸೀದಾ ಹಿಂಗೆ ಮಾರ್ಕೆ ಒಯ್ದು ಬಿಡ್ತಾರೆ ಎತ್ಕೊಂಡು ಒಯ್ದು ಬಿಡ್ತಾರೆ ಕಳ್ಳೂರು ಬಂದಾರ ಏನು ವಿಜ್ಜಿ ಸೀದಾ ಒಲ್ ಅನ್ನೋದು ಹಾಂ ಯಾರೇ ಹೇಳಿದ್ರಲ್ಲ ಸೀದಾ ಒಲ್ ಅನ್ನೋದು ಗಾಡಿ ಮ್ಯಾಗ ಕರೆದ್ರಲ್ಲ ಒಲ್ ಅನ್ನೋದು ಯಾರೇ ತಿಲ್ಲು ಕೊಟ್ರೆ ಒಲ್ ಅನ್ನೋದು ಹೋಗೋದಿಲ್ಲ ಹಂಗೆ ಸೀದಾ ಗಾಡಿ ಮ್ಯಾಗ ಹೋಗ್ತೀರಿ ಯಾರೇ ಬಂದು ಎತ್ಕೊಂಡು ಹೋಯ್ದ್ರಂದ್ರೆ ನಾ ಅದೇ ಬೆನ್ನತ್ತೆ ನೋಡಕ್ಕೆ ಬಂದಿನ ನಿಮ್ಗೆ ನೋಡ್ರಿ ಕುಂದ್ರಿ ನೋಡ್ರಿ ಅಲ್ಲಿ ಸೀದಾ ಆಟೋಕ್ಕೆ ಹೋಗೋದು ಆಟೋಕ್ಕೆ ಬರೋದು ಏನು ಹೇಳ್ತೀನಿ ಹಂಗೆ ಅವ್ರು ಇವ್ರು ಬೆನ್ನತ್ತೆ ಹೋಗೋದಿಲ್ಲ ಫ್ರೆಂಡ್ಸ ಕೆಲ್ಸದಿಂದ ಬಂದೆ ರೀ ಹೋಗೋ ಮುಂದೆ ಹುಡುಗರಿಗೆ ಬೈದು ಮಾಡಿ ಹೋಗಿದ್ದೆ ರೀ ಕೆಲ್ಸದಿಂದ ಬಂದೀನಿ ಬಂದ್ಮ್ಯಾಗ ಕೆಲಸ ಅದು ಮಾಡ ಮನೇನು ಕೆಲಸ ಮಾಡೀನಿ ರೀ ಮಾಡಿ ನಿಮ್ಮ ಜೊತೆ ಮಾತಾಡ್ಬೇಕಂತ ವಿಡಿಯೋ ಸ್ಟಾರ್ಟ್ ಮಾಡೀನಿ ರೀ ಏನಂದ್ರೆ ಫ್ರೆಂಡ್ಸ ಮುಂಜಾನೆ ಬೆಳಗ್ಗೆ ಹುಡುಗರು ಬೈದು ಹೋಗೀನಿ ರೀ ಏನಂತಂದ್ರೆ ನಾ ಡೈಲಿ ನೋಡಿರಿ ಫ್ರೆಂಡ್ಸ ಅಲ್ಲಿ ಹಿಂದ್ಗಡೆ ಬರ್ತದೆ ರೀ ರಿಕ್ಷಾ ನಮ್ಮ ಮನೆ ಇಲ್ಲಿ ಹಿಂದೆ ಬರ್ತದೆ ರೀ ನಮ್ಮ ಪಿಲ್ಲು ವಿರಾಜ್ ವಿಜ್ಜು ಮತ್ತು ಇಲ್ಲಿ ಬಾಜು ಹುಡುಗರು ಎಲ್ಲರೂ ಹೋಗ್ತಾರೆ ರೀ ಅಲ್ಲಿ ಹೋಗಿ ಕುಂದಿರ್ತಾರೆ ನಮ್ಮ ಪಿಲ್ಲುನ ರಿಕ್ಷಾ ಬೇರೆ ಆಟೋ ಬೇರೆ ನಮ್ಮ ವಿರಾಜಂದು ವಿಜ್ಜಿಂದು ಆಟೋ ಬೇರೆ ಅದ ರೀ ಫ್ರೆಂಡ್ಸ ಅವ್ರಿಬ್ಬರದು ಒಂದದ ಈಕಿ ನಮ್ಮ ಪಿಲ್ಲೊಂದು ಬೇರೆ ಅದ ಬಟ್ ಇವತ್ತು ಮುಂಜಾನೆ ಮಂದಿ 3 ಮಂದಿ ಕುಡಿ ಹೋಗ್ಯಾರ ಇವತ್ತು ಮುಂಜಾನೆ ಆಗ್ಯಾದ ನಮ್ಮ ಪಿಲ್ಲುನ ಸ್ವಲ್ಪ ಪಿಲ್ಲುಗಾರ 3 ಮಂದಿಗೆ ಬೈದೀನಿ ಸ್ವಲ್ಪ ಮುಂಜಾನೆ ಒದರಾಡಿನವ್ರು ಕೂಡ ಹಂಗೆ ಹಿಂಗೆ ಮಾಡ್ತೀರಿ ಅಂತ ಮುಂಜಾನೆ ಸ್ವಲ್ಪ ಬೈದೀನಿ ನಮ್ಮ ಪಿಲ್ಲು ಚಟ್ಕೊಂಡು ಏನು ಮಾಡ್ಯಾಡ್ರಿ ಇದಕ್ಕೆ ಒಬ್ಬಕ್ಕನೇ ಹೋಗ್ಯಾಡ್ರಿ ಮುಂಜಾನೆ ಜಲ್ದಿ ತಯಾರಾಗಿ ಅಕ್ಕಿಂದಕ್ಕೆ ಹೋದಳು ಹೋಗ್ತೀನಿ ಅಂತ ಹೇಳಂದ್ರೆ ಆಯ್ತು ಹೋಗ್ನಿ ಅಂತಂದ ನಾ ಡೈಲಿ ಏನು ಮಾಡ್ತೀನಿ ಕೆಲಸ ಹುಡುಗರು ಈ ಸೈಡಿಗೆ ಹೋಗ್ತಾರೆ ನಾ ಈ ಸೈಡಿಗೆ ಹೋಗ್ತೀನಿ ರೀ ಫ್ರೆಂಡ್ಸ ಇವತ್ತು ಏನಾಯ್ತಂದ್ರೆ ಆಕಿನ ಪಿಲ್ಲು ಜಲ್ದಿ ಹೋಗಿದ್ಳು ನಮ್ಮ 2 ಹುಡುಗರು ಅವ್ರ ಮುಂದೆ ನಾ ಹಿಂದೆ ಹೊಂಟಿದ್ರಿ 9 ಆಗಿತ್ತು ಅವ್ರು 9:30 ರಿಕ್ಷಾ ಬರ್ತದೆ ರೀ 9ಕ್ಕೂ ಬರ್ತದೆ 9:30 ಬರ್ತದೆ ರೀ ನಮ್ಮ ಪಿಲ್ಲುನಂತೂ 9:30 ಬರ್ತದೆ ಮತ್ತು ಅವ್ರು ಈ ಸೈಡಿಗೆ ಹೊಂಟಿದ್ರು ಫ್ರೆಂಡ್ಸ ಹೊಂಟಿ ಇಲ್ಲಿ ಏನು ಹೋಗ್ತಾರೆ ನೋಡ್ರಿ ನಾ ಈ ಕಡೆ ಹೋಗ್ಬೇಕು ಬಟ್ ಅವ್ರು ಈ ಕಡೆ ಹಿಂಗೆ ಹೋಗೋ ಟೈಮ್ನಾಗ ಅಲ್ಲಿ ಒಂದು ಗಾಡಿ ಬತ್ರಿ ಫ್ರೆಂಡ್ಸ್ ಬೈಕ್ ಬಂತು ನಾ ಈ ಕಡೆ ಹೊಂಟಿದ್ದು ಬಿಡ್ರಿ ನಾ ಹೊಳಿ ತಿರುಗಿ ನೋಡ್ದೆ ಬಾಯ್ ಮಾಡ್ಬೇಕು ಅವ್ರಿಗೆ ಅಂತೇಳಿ ಅವರು ನಮ್ಮ ಹುಡುಗರು ಏನು ಮಾಡ್ರಿ ಅವ್ರು ಗಾಡಿ ಮ್ಯಾಗ ಕೂತಾರೆ ಒಮ್ಮೆ ಸಡನ್ನಾಗಿ ಶಾಕ್ ಐತ್ರಿ ನಂಗೆ ಅವ್ರ ಗಾಡಿ ಮ್ಯಾಗ ಕೂತ್ರ ಅವ ಮುಖ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮುಖ ಎಲ್ಲ ಮುಚ್ಕೊಂಡ್ರಿ ಫ್ರೆಂಡ್ಸ ಮುಚ್ಚಿ ಅಂದ್ರೆ 2 ಹಿಂಗೆ ಮುಖ ಪೂರ್ತಿ ನಾನು ನೋಡಿಲ್ರಿ ಮುಖ ಎಲ್ಲ ಮುಚ್ಚಿದಿತ್ತು ಬಟ್ ಅವ್ರ ಗಾಡಿ ಮ್ಯಾಗ ಕೂತು ರೀ ನಂದು ಹಂಗೆ ಚೀರಕತ್ತಿನ ಕೇಳಿಸಿಲ್ಲ ನಮ್ಮ ಹುಡುಗರು ಹಾಗೆ ಹೊಳೆ ತಿರುಗಿ ಹಂಗೆ ಮುಂದೆ ಹೋಗೇ ಬಿಟ್ರು ಈಗ 2 ಹುಡುಗರು ನಮ್ಮ ಹುಡುಗರು ತೊಗೊಂಡು ನಂಗೆ ಒಂದು ಕ್ಷಣ ಎದೆಯೋ ಧಸ್ ಅಂತ್ರಿ ಯಾರು ಕೂನಿಲ್ಲ ಗೊತ್ತಿಲ್ಲ ಗಾಡಿ ಮ್ಯಾಗ ಕುಚ್ಕಿ ಹಂಗೆ ಹೋದ್ರು ಸುದ್ದಿವು ನಾ ಅವ್ರು ಹಿಂಗೆ ಇಲ್ಲೇ ಮೂಲೆ ಹಿಂಗೆ ಹೋಲಕತ್ತಾರಿ ನಾ ಹಂಗೆ ಹೊಂಟಿನ ಹಿಂದೆ ಬೆನ್ನತ್ತು ಹೊಂಟಿನ ಫ್ರೆಂಡ್ಸ್ ಹಂಗೆ ಹೊಂಟಿನಿ ಇದು ಮಾಡ್ಕೊತ ಮುಂದೆ ಹೋಗಿ ಕಿಶನಿಕೆ ನಮ್ಮ ಹುಡುಗರು ಈ ಸೈಡಿಗೆ ರಿಕ್ಷಾ ಬಂದು ಕುಂದಿರ್ತದೆ ಆಮೇಲೆ ಮೇಡಮ್ ಈ ಸೈಡಿಗೆ ಹೋಯ್ದಂಟ ಅವಾಗ ಪೂರ ಡೌಟ್ ಬರ್ತಾರೆ ನಂಗೆ ಯಾರು ಹೋಯ್ದ್ರು ಸುದ್ದಿ ಪರಿಚಯ ಇಲ್ಲ ಯಾರೇ ಪರಿಚಯ ಇದ್ರೆ ನಮಗೇನೋ ಹೇಳಿ ಕೇಳಿ ಮಾಡಿ ಹೋಯ್ತಾರ ಇಲ್ಲ ನಮ್ಮ ಹುಡುಗರು ಹೇಳ್ತಾರೆ ನಮ್ಮ ಹುಡುಗರು ಏನೂ ಹೇಳಿಲ್ಲ
ಈ ಕಡೆ ಅವ ಯಾರು ಏನೋ ಗೊತ್ತಿಲ್ಲ, ಹಂಗೆ ಸಡನ್ ನಾನು ನೋಡ್ದತ್ತು ಸಡ ನೀವು ಖರೆ ಹೇಳ್ತೀನಿ ರೀ ಫ್ರೆಂಡ್ಸು, ನಾನು ನೋಡಿನಂತೇಳಿ ಒಂದು ಸ್ವಲ್ಪ ಒಂಥರ ಒಂದು ಬಚಾವ್ ಬಂದ್ರೇನಂತ ಏನೋ ಗೊತ್ತಿಲ್ಲ ರೀ. ಅವ್ರು ಕಳ್ಳರತ್ನೂ ಗೊತ್ತಿಲ್ಲ, ಅವ್ರು ಏನತ್ನೂ ಗೊತ್ತಿಲ್ಲ ರೀ, ದೇವ್ರಿಗೆ ಬಿಟ್ಟಿದ್ದು ಮಾತು ರೀ ಫ್ರೆಂಡ್ಸ, ನಂಗೇನು ಗೊತ್ತಿಲ್ಲ. ಬಟ್ ಏನೋ ಹೊಳಿ ತಿರುಗಿ ನೋಡಿನಿ ರೀ, ಅವ್ರು ಗಾಡಿ ಮೇಲೆ ಹೋಗೋದು ನೋಡಿನಿ, ಅಕಸ್ಮಾತ್ ನೋಡಿದ್ರೆ ನಾನು ಸೀದಾ ಕೆಲ್ಸಿಗೆ ಓದ್ತಿದ್ರಿ, ಒಂದು ಕರ್ಕೊಂಡು ಓದ್ತಿದ್ನು, ಒಂದು ಬಿಟ್ಟು ಓದ್ತಿದ್ನು ಅದನ್ನು ಗೊತ್ತಿಲ್ಲ ರೀ ಫ್ರೆಂಡ್ಸ. ಮುಖ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ರೀ, ಸೀದಾ ನಮ್ಮ ವಿಜ್ಜು ಮುಂದೆ ಇವ ಹಿಂದ್ರಿ ಸೀದಾ ಹೋಗ್ಬಿಟ್ಟಾರೆ. ಹೋಗಿ ಅಲ್ಲಿ ಹೋಗಿ ಮುಂದೆ ನಾ ಹಂಗೆ ಚೀರ್ಕೊತ ಹೊಂಟೀನಿ ರೀ, ಏ ವಿಜ್ಜಿವರಾಜ್ ನಾನು ದನಿ ಕೇಳಿ ಅನ್ಸೋ ಗೊತ್ತಿಲ್ಲ ರೀ. ಸಡನ್ನಾಗಿ ಮುಂದೆ ಹೋಗಿ ಇಳಿಸ್ಕೆ ಹೋಗ್ಬಿಟ್ಟುನ್ರವ. ನಾ ಒದರ್ಗತ್ತೀನಿ ರೀ, ವಿಜ್ಜಿವರಾಜ್ ಅಂತ ಹಂಗೆ ಹೊಂಟಿನ ಬೆನ್ನತ್ತಿ ಹೊಳೆ ತಿರುಗಿ ನೋಡ್ದಂಡ್ರಿ, ಇಲ್ಲಿ ನೋಡಿದ್ರು ನಿಂದ್ರಿಸ್ಲಿಲ್ಲ ರೀ, ಮುಂದೆ ಒಂದು ನಿಂದ್ರಿಸ್ಕೆ ಮುಂದೆ ಅದು ಮರಿ ಒಂದು ನಿಂದ್ರಿಸ್ಕೆ ಅವ್ರು ಇಳಿಸ್ಕೆ ಹೋಗ್ಬಿಟ್ಟನ್ರಿ, ಇಬ್ರಿಗೆ ಇಳಿಸಿ ಹೋಗ್ಬಿಟ್ಟು ಬ್ಯಾಗ್ ಅದ ಇಳಿಸಿ ಹೋಗ್ಬಿಟ್ಟನ್ರಿ. ನನಗೊಂದು ಚಡ ಫ್ರೆಂಡ್ಸ್, ನಾನು ನೋಡಿದ್ದು ಒಂದು ನಿಮಿಷ ನಂಗೆ ಲೇಟ್ ಆಗಿತ್ತಂದ್ರೆ ಅವ್ರು ಇಬ್ಬರಿಗೆ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ನಂಗೆ ಆಗ್ಬಿಡ್ತಿದ್ದು, ಹಾಗೆ ಆಗ್ಬಿಡ್ತೈತ್ರಿ ಫ್ರೆಂಡ್ಸ್. ಹೊಳೆ ತಿರುಗಿ ನೋಡಿನ್ರಿ ನಾ ಅವ್ರು ಇಬ್ಬರಿಗೆ, ನೋಡಿದಿಲ್ಲ ಅಂದ್ರೆ ಬೇರೆ ಹೊಳೆ ತಿರುಗಿ ನೋಡ್ದೆ, ಬಾಯ್ ಮಾಡ್ಬೇಕಂತ ನೋಡಿದ್ರಿ, ಈ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತೀನಿ ಬಾಯ್ ಮಾಡ್ಬೇಕಂತ ನಾನು ನೋಡ್ದೆ. ನೋಡೋಣ ಒಂದೇ ಕ್ಷಣ ಸೊ ಯಾರು ಪರಿಚಯ ನಾ ಅದಕ್ಕೆ ನಾವು ಹುಡುಗರಲ್ಲಿ ಬೈದ್ರೆ ನಾ ಅಲ್ಲಿ ಏನೋ ನಿಮ್ಗೆ ಜಾಸ್ತಿ ಏನು ಹೇಳ್ಕೊಳ್ಳಿ ವಿಡಿಯೋದಾಗ ಮನೆ ಒಂದೇ ಮಾತಾಡ್ಬೇಕಂತೇಳಿ ಅವ್ರಿಗೆ ಬೈದ, ಯಾರೇ ಹೇಳ್ಕೊಡ್ಬೇಕ್ರಿ ಇವೆಲ್ಲ. ಆದ್ರೂ ನಮ್ಮ ಹುಡುಗರು ಹೋಗಾರಲ್ಲ ಹಾಗೆಲ್ಲ, ಯಾರೇ ಹೋಲು ಅದು ಹೆಂಗೆ ಹೋದ್ರು ಏನೋ ಗೊತ್ತಿಲ್ಲ ರೀ, ಅವ್ರು ಕರೆನ ಹೋದ್ರಂತ. ನಾವು ಇಜ್ಜಿ ಆಟಗಿನ ನಮ್ಮ ಇಜ್ಜಿಗೆ ಅಂದ್ರೆ ಯಾವ್ದಾರ ಕಟಿಂಗ್ ದುಕಾನ್ದವ್ರು ಅಂತ ಅಂದ್ರಿ, ಏನು ಪರಿಚಯ ಅದಾರಂತೆ ಕೂತವ್ರು ಏನೋ ಗೊತ್ತಿಲ್ಲ ನಮ್ಮ ಹುಡುಗರ್ನು. ಕಟಿಂಗ್ ದುಕಾನ್ದವ್ರು ಇದ್ರು ಮಾಡಿದ್ರೆ ಹಂಗೆಲ್ಲ ಒಯ್ಯಲ್ರಿ ಯಾರು, ಯಾರಿಗಾರು ಒಯ್ಯಲ್ಲ. ಬಟ್ ಒಂದು ಜನ ಭಾಳ ಇದಾಗ್ಬಿಟ್ಟಿತ್ತು ರೀ ನಂಗೆ, ಆಕೆ ನಮ್ಮ ಹುಡುಗರು ಭಾಳ ಬೈದೀನಿ ರೀ ನಾ. ಈಗ ಮನೆ ಬರೋಣ ಒಂದು ನಮ್ಮ ಕ್ಲಾಸ್ ತೊಗೋಬೇಕ್ರಿ ಅವ್ರಿಗೆ, ಯಾಕಪ್ಪ ಹಂಗೆ ಮಾಡ್ತಿ, ಯಾರೇ ಕರೆದ್ರು ಹೋಗೋದಿಲ್ಲ, ತಿಲ್ಲು ಕೊಟ್ಟರು ತೊಳೋದಿಲ್ಲ, ಚಾಕ್ಲೇಟ್ ಕೊಟ್ಟು ಕಿಡ್ನಾಪ್ ಮಾಡೋರು ರಗಡ್ ಮಂದಿ ರೀ ಎಲ್ಲ ಕಡೆ ನಡೆದವ್ರಿಗೆ. ಆ ಕಡೆ ಎಲ್ಲ ಕಡೆ ಕೇಸ್ ಇಲ್ಲ, ನಮ್ಮ ಸೊಲ್ಲಾಪುರಗೂ ಅವ್ರು ಇಲ್ಲ ಅಂತಲ್ಲ, ನಾರು ಅದನ್ನು ನಡ್ಬರ್ಕ ಎದ್ದಿತ್ತು ರೀ, ಕಳ್ಳರು ಬಂದಾರ ಅಂತೇಳಿ. ಬಟ್ ಒಂದು ಸಲ ನಂಗೆ ಯಾರಿದ್ರು ಒಂದು ಗೊತ್ತಿಲ್ಲ ರೀ ಫ್ರೆಂಡ್ಸ, ನಾನು ನೋಡಿದಿಲ್ಲ, ಅಕಸ್ಮಾತ್ ಏನಾಗುತ್ತೆ ಅನ್ನೋ ದೇವ್ರಿಗೆ ಹತ್ತಿ ಮತ್ತು ಹೊಳೆ ತಿರುಗಿ ನೋಡ್ದತ್ತೇಳಿ ಒದ್ರಿ ಹಿಂದೆ ಬೆನ್ನತ್ತು ಹೋಗಿನ್ರಿ. ನಾವು ನೋಡಿದಿಲ್ಲ ಅಂದ್ರೆ ಬೇರೆನೇ ಆಗ್ತಿತ್ತು ರೀ, ನೋಡಿನೇನೋ ದೇವ್ರ ಪುಣ್ಯದಿಂದ ಏನಾಗಿಲ್ಲ ರೀ ಫ್ರೆಂಡ್ಸ. ಒಂಥರ ಭಯ ಬಿಡ್ತದೆ, ಯಾಕಂದ್ರೆ 1-9 ಅಲ್ಲಿ ಹಿಂದೆ ರೀ ರಿಕ್ಷಾ ರಿಕ್ಷಾ ಹಿಂದೆ ಬರ್ತದ, ನಾವು ಹುಡುಗರಿಗೆ ಹೋಗ್ತಾರಂತ ನಾವು ಬಿಡ್ತೀವಿ ಫ್ರೆಂಡ್ಸ್. ಈ ರೀತಿ ಯಾರೇ ಬಂದು ಕರ್ಕೊಂಡೋದ್ರೆ ಅದು ಪಬ್ಲಿಕ್ ಒಳಗೆ ನೋಡಿರಿ ಹುಡುಗರಿಗೆ ಹೇಳ್ಕೊಡ್ಬೇಕ್ರಿ ಫ್ರೆಂಡ್ಸ ಹೇಳಿ. ಬಟ್ ಆ ರೀತಿ ಎಲ್ಲ ಮಾಡಲ್ರಿ, ಅವ್ರು ಹೋಗ್ಯಾರಿ ಅಂದ್ರೆ ಬಂದು ಬೆಳ್ಕೊಂಡು ನಮ್ಮ ಕ್ಲಾಸ್ ತೊಗೋತೀನಿ ರೀ ಅವ್ರಿಗೆ. ಯಾರೇ ಕರೀಲಿ, ಯಾರೋ ಪರಿಚಯ ಇಲ್ಲ ಅಂದ್ರೆ ಹೋಗೋದಿಲ್ಲ, ಪರಿಚಯ ಇದ್ದರೂ ಹೋಗೋದಿಲ್ಲ, ಯಾರೇ ಇರಲಿ ಮಮ್ಮಿಗೆ ಪಪ್ಪ ಹೇಳಾರ್ದೆ ಹೋಗೋದಿಲ್ಲ. ಈ ರೀತಿ ಎಲ್ಲ ಹೇಳ್ಕೊಡ್ಬೇಕ್ರಿ ಫ್ರೆಂಡ್ಸ. ಹೇಳ್ಕೊಟ್ಟಿನಿ ರೀ, ಅದನ್ನು ಅವರು ಸಣ್ಣವ್ರು ತಿಳಿಯಲ್ರಿ, ಹೆಂಗೋದ್ರೆ ನಮ್ಮ ಪಿಲ್ಲು ತಿಳಿತದ್ರಿ ಹಂಗೆಲ್ಲ ಮಾಡಲ್ರಿ. ಸೊ ಭಾಳ ಅಂದ್ರೆ ಭಾಳ ಇದಾಗಿಬಿಟ್ಟತ್ರಿ ರೀ ಫ್ರೆಂಡ್ಸ. ಒಂದು ಕ್ಷಣ ಅಂಜಿಕೆ ಬಂದುಬಿಡ್ತಾರೆ, ಒಂದು ನಿಮಿಷ ಲೇಟ್ ಮಾಡಿದ್ದಂದ್ರೆ ಅವ್ರಿಬ್ರಿಗೆ ಏನಾಗುತ್ತೆ ಏನೋ ಒಂದು ಗೊತ್ತಿಲ್ಲ ರೀ. ಅದಕ್ಕೆ ನಾ ಅಲ್ಲಿಂದ ಹೋದ್ಮ್ಯಾಗ ಅವ್ರಿಗೆ ಹೇಳಿ ಕೇಳಿ ಇದ್ರ ಬಲ್ಲಿ ಕುಂದರ್ಸಿ ಮಾಡಿ ಬಂದೀನಿ ರೀ ಫ್ರೆಂಡ್ಸ್. ಡೈಲಿ ಹಂಗೆ ಮಾಡ್ತೀನಿ ರೀ, ಅವ್ರಿಗೆ ಒಯ್ದಲ್ಲಿ ಕುಂದರ್ಸಿ, ಅಲ್ಲಿ ಮನೆ ಅದ ರೀ, ಮನೆ ಮುಂದೆ ಆಟೋ ಬರ್ತದ, ಅಲ್ಲಿ ಕುಂದರ್ಸಿ ಮಾಡಿ ಬರ್ತೀನಿ ರೀ ಫ್ರೆಂಡ್ಸ್. ಇನ್ನು ಮುಂದೆ ಭಾಳ ಅಂದ್ರೆ ಭಾಳ ಎದ್ಯಾಗ ದಡ್ ಮಾಡೋಂಗೆಲ್ಲ ಕೂತಿತ್ತು, ಅದಕ್ಕೆ ಬಂದೊಳಗೆ ವೀಡಿಯೋನೇ ಮಾಡಿಲ್ಲ ರೀ, ಮೊದಲೇ ಕೆಲಸ ಮಾಡ್ದೆ. ಒಂಥರ ಇದು ಆಗಿ ಫ್ರೆಂಡ್ಸ್, ಜಾಸ್ತಿ ವೀಡಿಯೋ ಮಾಡೋಕೆ ಆಗಲ್ರಿ, ಯಾಕಂದ್ರೆ ಹಿಂದೆ ಲಗ್ನದ ಏನೋ ಗೊತ್ತಿಲ್ಲ ರೀ, ಅಲ್ಲಿ DJ ಹಚ್ಬಿಟ್ಟಾರಿ, ಹಂಗಾಗಿ ಕಾಫಿ ಬರ್ತದೆ. ಈಗ ಆಲ್ರೆಡಿ ಸಾಂಗ್ ಸ್ಟಾರ್ಟ್ ಆಗ್ಯದ ರೀ ಫ್ರೆಂಡ್ಸ್. ಇದು ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ, ಮತ್ತೆ ಮುಂದಿನ ಸಿಗ್ತೀನಿ ರೀ, ಯಾಕಂದ್ರೆ ಸಾಂಗ್ ಸ್ಟಾರ್ಟ್ ಆಗ್ಯದ ರೀ. ಬೈ ರೀ ಫ್ರೆಂಡ್ಸ್.